ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಗರದ ಸುತ್ತಮುತ್ತ ಇರ್ತಕ್ಕಂಥವರು ಅಷ್ಟೇ ಅಲ್ಲ, ಸಾಹಿತ್ಯಿಕ ವಲಯ, ಸಾಂಸ್ಕೃತಿಕ ವಲಯ ಮತ್ತು ರಾಜಕೀಯ ಕ್ಷೇತ್ರ ಇವುಗಳಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು, ಹೆಸರಾಗಿರೋರಲ್ಲ, ಹೆಸರಿಲ್ಲದವರನ್ನು ಕೆಲವರನ್ನು ಗಮನಿಸಿದ ರೀತಿಯೊಳಗೆ ಅವರು ಬರೆದಿರ್ತಕ್ಕಂಥ ಬರಹ ಇದೆಯಲ್ಲ, ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿ ರೂಪದ ಒಂದು ಪ್ರತಿಭೆಯಿಂದ ನಾನು ಭಾವಿಸಿರ್ತಕ್ಕಂಥದ್ದು. ಅವತ್ತೆಲ್ಲರೂ ಕೂಡ ಅವರ ಮನಸ್ಸಿನಲ್ಲೂ ಕೂಡ ಯಾವ ಪುಸ್ತಕಗಳಿದ್ದಾವೆ ಅಂತಕ್ಕಂಥದ್ದು ಮನಸ್ಸಿನ ನಮಗೆ ಕೆಲವು ಬಂದಿರೋಲ್ಲ, ನಮಗೆ ಪುಸ್ತಕಗಳೇ ನಮಗೆ ಬಂದಿರದೇ ಇರತಕ್ಕಂಥ ಪುಸ್ತಕಗಳು ಕೂಡ ಗಂಭೀರವಾಗಿರ್ತಕ್ಕಂಥ ಪುಸ್ತಕಗಳನ್ನು ಓದುವ ವಿದ್ವಾಂಸರು ಅವರಿಗೆ ಬರ್ತಿರುತ್ತೆ. ಆ ರೀತಿಯಾಗಿರ್ತಕ್ಕಂಥ ನಮಗೆ ಬಂದಿರತಕ್ಕಂಥ ಪುಸ್ತಕಗಳ ಅಲ್ಲದೆ ಬರದೇ ಇರತಕ್ಕಂಥ ಪುಸ್ತಕಗಳನ್ನು ಕೂಡ ನಮ್ಗೆ ಆಯ್ಕೆ ಆಗಿರ್ತದೆ. ಬಹಳ ನಿದರ್ಶನ. ಇವತ್ತಿಡೀ ರಾಜ್ಯದ ತುಂಬ ಒಂದು ಅಭಿವೃದ್ಧಿ ಕಾಮಗಾರ ಇಲ್ಲ. ಎಷ್ಟೋ ಜನ ಈ ಔಟ್ಸೋರ್ಸ್ ಮೇಲೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರೋ ಬಡ ಜನರ ಪಗಾರಗಳಿಲ್ಲ. ಬರೀ ಒಂದೇ ನಿಮಗೆ ನರೇಗಾದ ಹೇಳಿದ್ವಿ, ಇಂಥ ಇನ್ನೂ ಭಾಳ ಅದಾವ. ಆದರೆ ಯಾವಕ್ಕೂ ಕೂಡ ಪಗಾರಿಲ್ಲ. 5-6 ತಿಂಗಳ ಪಗಾರಿಲ್ಲ ಅಂದ್ರೆ ಬಡವರು ಬದುಕಬೇಕು. ಹಂಗೆ ಸರ್ಕಾರದವರು ಬಡತನದ ಬಗ್ಗೆ ನಾವು ಭಾಳ ಚಿಂತನೆ ಮಾಡ್ತೇವೆ ಅಂತಕ್ಕಂಥ ಪದೇ ಪದೇ ಹೇಳ್ತಾ ಇರ್ತಾರೆ. ಹಿಂದುಳಿದ ವರ್ಗ ಅಂತ ಹೇಳ್ತಾರೆ, ಅಲ್ಪಸಂಖ್ಯಾತರು ಅಂತ ಹೇಳ್ತಾರೆ, ದಲಿತರು ಅಂತ ಹೇಳ್ತಾರೆ. ಬರೀ ಹೇಳೋದು ಅಷ್ಟೇನಾ? ಸಾಕಷ್ಟು ಜನರಿಗೆ ಅನುಕೂಲತೆ ಮಾಡಿಕೊಡ್ಬೇಕಾಗಿತ್ತು. ನೀವು ಏನೂ ಅನುಕೂಲತೆ ಮಾಡಿಕೊಡಲಿಲ್ಲ. ಯಾಕಂತಂದ್ರೆ ಬರೀ ನೀವು ಎದರಲ್ಲಿ ನಿಮ್ಮ ಟೈಮ್ ಹಾಳು ಮಾಡಿದ್ರಪ್ಪ ಅಂತಂದ್ರೆ ಗ್ಯಾರಂಟಿ ಕೊಡೋದ್ರಲ್ಲಿ ಟೈಮ್ ಹಾಳು ಮಾಡಿದ್ರಿ. ಆ ಗ್ಯಾರಂಟಿನೂ ಕೂಡ ಎಷ್ಟೋ ಜನ ಹೆಣ್ಮಕ್ಳಿಗೆ ನೀವು ಶಾಪ ಹಾಕ್ಲಕತ್ಯಾರ. ಇದು ಅತ್ಯಂತ ಹೇಯ ಕೃತ್ಯ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಿಜವಾಗಿ ತುಂಬ ನನಗೂ ಕೂಡ ಬಹಳ ಕೆಟ್ಟ ಅನ್ನಿಸ್ತದೆ ಇದನ್ನು ಎಲ್ಲವನ್ನು ನೋಡಿ. ಸರ್ಕಾರದ ಹೊರಟತನಕ್ಕಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅಂಥೇಳಿ ನನಗನ್ನಿಸ್ತದೆ. ಈಗ ಕೇಂದ್ರ ಸರ್ಕಾರವು ನೋಡಿ, ಅಟ್ಲೀಸ್ಟು ಕೇಂದ್ರ ಸರ್ಕಾರದ ಜೊತೆ ಸಂಬಂಧ ಸರಿಯಾಗಿ ಇಟ್ಕೊಂಡಿದ್ರೆ ಮುಖ್ಯಮಂತ್ರಿಗಳು, ಸರ್ಕಾರ ನಾಲ್ಕಾರ್ದು ಏನಾದರೂ ಒಳ್ಳೆಯ ಕೆಲಸಗಳಾಗ್ತಿದ್ದು. ನಿಮಗೆ ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಅವರೇ ಯಾವುದಾದ್ರೆ ಮಾಡಿಕೊಡ್ತಿದ್ರು. ಆದರೆ ಅದನ್ನೂ ಇಲ್ಲ, ಅದನ್ನೂ ಇಟ್ಕೊಂಡಿಲ್ಲ. ಬರೀ ಇದು ನೀರು ಸಲಕ್ಕೆ ಕೊಡಬೇಕಂತ ಇನ್ನೂ 5 ಕೋಟಿ ಎಕ್ಸ್ಟ್ರಾ ಹಾಕಿ 30 ಕೋಟಿ ಕುಡಿಯ ನೀರು ಸಲಕ್ಕೆ ನಮ್ಮ ಸಿಂಧೂರು MLA ಸಾಹೇಬರು ಕೊಟ್ಟಿದ್ದಾರೆ. ಯಾಕೆ ಇದು ಅಂದರು 30 ಕೋಟಿ ಅವರು ಇನ್ನೂ 30-40 ವರ್ಷ ಮುಂದೆ ಹೋಗಿ ಹೊಸ ಪ್ಲಾನ್ ಮಾಡಿ ಇನ್ನೂ ಜನಸಂಖ್ಯೆ ಜಾಸ್ತಿ ಆದರೂ ತೊಂದರೆ ಆಗಬಾರ್ದು ಅಂತ ಆ ನೀರಿನ ಸಲಗೆ ದುಡ್ಡು ಕೊಟ್ಟು ಇವತ್ತು ನಾವೆಲ್ಲರೂ ಉದ್ಘಾಟನೆ ಮಾಡಿಸಿದ್ದು. 71J ಬಂದಲಿಂದ 5,000 ಕೋಟಿ ಇದು KPDB ಒಂದೊಂದು ಕ್ಷೇತ್ರಕ್ಕೆ 50 ಕೋಟಿ 100 ಕೋಟಿ ದುಡ್ಡು ಬರ್ಲತ್ತೆ. ಅದ್ರ ಜೊತೆಗೆ ಸುಮಾರು ಮಕ್ಕಳಿಗೆ MBBS ಸೀಟ್, ಡಾಕ್ಟರ್ ಆಗ್ಲತ್ತವೆ. 100 ಮಕ್ಕಳಿಗೆ MBBS ಸೀಟ್, ಜಾಬ್ಸ್. ಹೀಗೆ MLA ಅವರು ಹೇಳಿದ್ರು 10 ವರ್ಷ ಹಿಂದೆ ಸಿಂಧೂರಿನಲ್ಲಿ ಯಾವುದೋ ಆಫೀಸರ್ ಇರಬೇಕಂದ್ರೆ ಕಷ್ಟ ಇತ್ತು. ಈಗ ಸುಮಾರು ಆಫೀಸರ್ ಬಂದಿದ್ದಾರೆ.
ನಕ್ಷತ್ರ ಕಂಡಿನ ಮುತ್ತಿನ ನೆತ್ತರು. ಮುತ್ತಿನ ನೆತ್ತರು ಅಂತ ಹೇಳಿದ್ರೆ ಅದನ್ನ ಅಸಹ್ಯಕರವಾಗಿ ಪಾಲನೆ ಮಾಡ್ತಕ್ಕಂಥ ಸಮಾಜ. ಆದರೆ ಆ ಒಂದು ಪುಸ್ತಕದ ಟೈಟಲ್ ಆ ರೀತಿ ಇಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನೆಲ್ಲ ಆಗು ಹೋಗುಗಳು ಇರ್ತವೆ, ಆ ಆಗು ಹೋಗುಗಳನ್ನ ಗ್ರಾಮೀಣ ಭಾಗದ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.